ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ನಿಮಗೆ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಏನು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ KSRTC ಇದೆ, ಇಂಡಿಯಾದಲ್ಲೇ ಟಾಪ್ ಲಿಸ್ಟ್ ಅಲ್ಲಿ ಬರುವಂತ ಸಾರಿಗೆ ಸಂಸ್ಥೆ ಇದು. ಬಟ್ ಆದ್ರೆ ಇದು ಟಾಪ್ ಲಿಸ್ಟ್ ಅಲ್ಲಿ ಬರೋ ಸಾರಿಗೆ ಸಂಸ್ಥೆ ಮಾಡ್ತಿರೋಂತ ಸಣ್ಣ ಕೆಲಸ ಏನು, KSRTC ಮರ್ಯಾದೆ ತೆಗಿಬೇಕು ಅಂತ ಮಾಡ್ತಿರೋ ಕೆಲಸ ಏನಪ್ಪಾ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗಳು ಆಗ್ತಿರೋದು. ಏನ್ KSRTC ಅಂತ ಕನ್ನಡದಲ್ಲಿ ಬರ್ದಿದೆ, ಇಲ್ಲ ಆ ಕಡೆ ಈ ಕಡೆ ಇಂಗ್ಲಿಷ್ ಅಲ್ಲೂ ಬರ್ದಿದೆ, ಇದನ್ನ ಮುಚ್ಚಿ ಜಾಹೀರಾತುಗಳನ್ನ ಹಾಕ್ತಾ ಇದಾರೆ. ಅದು ಹಾಕ್ತಾ ಇದಾರೆ ಜಾಹೀರಾತುಗಳನ್ನ ಅಂದ್ರೆ ಯಾವ್ದು, ನೀವು ಮೈಸೂರು ಸ್ಯಾಂಡಲ್ ಅನ್ಕೊಂಡಿದ್ದೀರಾ, ಇಲ್ಲ ಖಾದಿದ್ ಅನ್ಕೊಂಡಿದ್ದೀರಾ, ಇಲ್ಲ ಯಾವ್ದಾದ್ರು ಗೌರ್ಮೆಂಟ್ ಆಥರೈಸ್ಡ್ ಈ ಸಾರ್ವಜನಿಕರಿಗೆ ಹೆಲ್ಪ್ ಆಗೋಂಥದ್ದು ಅಂತದ್ ಹಾಕ್ತಿದಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಅಲ್ಲಿ ಹಾಕ್ತಿರೋದೇನಂದ್ರೆ ಈ ಚಡ್ಡಿ ಬನಿಯಾನು, ಚಪ್ಪಲಿಗಳು, ಈ ವಿಮಲ್, ಈ ಸಣ್ಣ ಸಣ್ಣ ಮಕ್ಕಳುಗಳನ್ನು ಈ ಗುಡ್ಕಾಗಳು ತಿಂದು ಎಂತೆಂತ ಅವಸ್ಥೆಗಳು ಮಾಡ್ಕೊಂಡಿದ್ದಾರೆ. ಇಂಥ ಗುಡ್ಕಾಗಳದ್ದು ಪ್ರಮೋಟ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲರೂ ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಇದೇನ್ KSRTC ಸಂಸ್ಥೆ ಇದೆ, ಇದು ಸಾರ್ವಜನಿಕರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಇರೋದು. ಆಕ್ಚುಲಿ ಜಾಹೀರಾತ್ ಹಾಕೋದೇ ಫಸ್ಟ್ ಆಫ್ ಆಲ್ ತಪ್ಪು. ಜಾಹೀರಾತ್ ಹಾಕೋ ಜಾಗವಂತೂ ಅಲ್ಲ. KSRTC ಬಸ್ಸು ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಅನುಕೂಲವಾಗೋಕ್ಕೋಸ್ಕರ ಮಾಡಿರುವಂತ ಒಂದು ಸಂಸ್ಥೆ ಬಿಟ್ರೆ ಇವ್ರು ಜಾಹೀರಾತ್ ಹಾಕೋದಕ್ಕಲ್ಲ. ಇದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಹಾಕ್ತಿಯಾರ ಬಿಟ್ರೆ ಮತ್ತೆ ಏನು ಅಲ್ಲ. ಅಕಸ್ಮಾತ್ ಹಾಕಿದ್ರು ಏನ್ ಆಪ್ಷನ್ ಅಂತ ನಾ ಹೇಳ್ತಿರೋದಂದ್ರೆ, ಈಗ ನೋಡಿ, ಸ್ಕೂಲಿಗೆ ಬನ್ನಿ, ಮಕ್ಕಳಿಗೆ ಸ್ಕೂಲಿಗೆ ಬನ್ನಿ, ಇಲ್ಲ ಕನ್ನಡ ಉಳಿಸಿ ಕನ್ನಡ ಕಲೀರಿ, ಇಲ್ಲ ಅಂದ್ರೆ ಈ ಸಾಹಿತಿಗಳಿರ್ಬೋದು, ಇಲ್ಲ ದೇಶಭಕ್ತಿಗಳಿರ್ಬೋದು, ಈ ತರ ಹಾಕ್ಬಿಟ್ಟು ಜನಕ್ಕೆ ಪ್ರೇರಣೆ ಕೊಡ್ಬೇಕು ಬಿಟ್ರೆ ಅದ್ರ ಬದಲು ರೆವೆನ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಇಂತ ಎಲ್ಲ ಕಚಡಗಳು ಹಾಕ್ಬಿಟ್ಟು ಜನಕ್ಕೆ ಇನ್ನೂ ಹಾಳ್ದಾರಿಗೆ ಎಳೆಯೋ ಬದಲು ಅದ್ ಹಾಕ್ತಾ ಇದ್ರೆ ಇನ್ನೂ ಒಳ್ಳೇದಲ್ಲ. ಆಕ್ಚುಲಿ KSRTC ಅಂತ ಏನ್ ನಮ್ದು ಕನ್ನಡದಲ್ಲಿ ಬರ್ದಿದ್ದಾರೆ ಆ ಕಡೆ ಈ ಕಡೆ, ಅದನ್ನ ಕಂಪ್ಲೀಟ್ಲಿ ಮುಚ್ಚಿದ್ದಾರೆ. ಈಗ ನಾರ್ಮಲಿ ನೋಡ್ಬೇಕು ಅಂದ್ರೆ ನೀವು 90-95% ಬಸ್ಗಳಲ್ಲಿ ನೀವು KSRTC ಅನ್ನೋದೇ ಕಾಣಲ್ಲ. ಏನ್ ಗ್ಲಾಸ್ ಮೇಲೆ ಕಾಣತ್ತ ಅದೊಂದು ಬಿಟ್ರೆ ಮತ್ತೆಲ್ಲೂ ಕಾಣೋದಿಲ್ಲ. ಇದು ಅವಶ್ಯಕತೆ ಇದೆಯಾ? ಏನಕ್ಕಿದೆ ಇದು? ರೆವೆನ್ಯೂ ಜನರೇಟ್ ಮಾಡೋದಕ್ಕಿರೋದ, ಇಲ್ಲ ಸಾರ್ವಜನಿಕರಿಗೆ ಹೆಲ್ಪ್ ಆಗಕ್ಕಿರೋದ ಅನ್ನೋದನ್ನ ಪ್ರಾಪರ್ KSRTC ಅವರು ಅರ್ಥ ಮಾಡ್ಕೋಬೇಕು, ಸರ್ಕಾರದವರು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಅವಶ್ಯಕತೆ ಇಲ್ದಿರೋ ಜಾಹೀರಾತುಗಳು ಮತ್ತೆ ಜನದ ಆರೋಗ್ಯ ಜೊತೆ ಆಟ ಆಡ್ತಿರೋಂತ ಈ ಗುಟ್ಕಾ ಜಾಹೀರಾತುಗಳನ್ನೆಲ್ಲ ಹಾಕಿರೋ ಕಾರಣಕ್ಕೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೇನೆಯವರು ಎಲ್ಲಾ ಬಸ್ಗಳಲ್ಲಿ ಯಾವ್ದಾವ್ದು ಅವಶ್ಯಕತೆ ಇಲ್ದಿರೋ ಜಾಹೀರಾತುಗಳನ್ನ ಹಾಕಿದ್ದಾರೆ, ಅವಕ್ಕೆಲ್ಲ ಮಸಿ ಬೆಳೆದಿದ್ದಾರೆ. ಜೊತೆಗೆ ಎಚ್ಚರಿಕೆನೂ ನೀಡಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಮತ್ತೆ ಈ ತರ ಮರಳು ಕಳಿಸಿದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ. ಅವಶ್ಯಕತೆ ಇಲ್ದಿದ್ದು ಜಾಹೀರಾತುಗಳನ್ನ ಜಸ್ಟ್ ರೆವಿನ್ಯೂ ಜನರೇಟ್ ಮಾಡೋದಕ್ಕೋಸ್ಕರ ಜನಜೀವನದ ಜೊತೆ ಆಟ ಆಡ್ತಿದ್ದೀರಾ ಅಂತ ಹೇಳಿ ಎಚ್ಚರಿಕೆ ನೀಡಿರ್ತಾರೆ. ವಿಮಲ್ ಗುಟ್ಕಾ ಯಾವುದು ತಿಂದಿ ಮನುಷ್ಯ ಹಾಳಾಗ್ತಾನೆ ಅಂತ ಗೊತ್ತಿದೆಯೋ ಅದನ್ನ ಪ್ರಚಾರ ಮಾಡಿ, ಆ ಪ್ರಚಾರದಲ್ಲಿ ಬರುವಂತ ದುಡ್ಡನ್ನು ತಗೊಂಡು ಸರ್ಕಾರ ಏನು ರಾಜಮನೆತನ ನಡೆಸ್ತಾ ಇದೆಯಾ ಇಲ್ಲಿ, ಅಥವಾ ಯಾರಿಗಾದ್ರೂ ದೇಣಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆಯಾ, ಅಥವಾ ಗ್ಯಾರಂಟಿಗಳಿಗೋಸ್ಕರ ಅಂತ ಏನಾದ್ರು ವಿಮಲ್ ಮಾರಾಟ ಮಾಡೋದಕ್ಕೆ ಅಂತ ಹಾಕಿದಾರ ಅವರು? ಅದಷ್ಟೇ ಅಲ್ಲ, ಚಡ್ಡಿ, ಬನಿಯನ್ನು, ಕಾಚಾ, ಚಪ್ಪಲಿ ಇವೆಲ್ಲ ರಾಜ್ಯ ಸರ್ಕಾರದ ಬಸ್ಗಳ ಮೇಲೆ ಹಾಕಿ ಮರ್ಯಾದೆ ತೆಗಿತಾ ಇದಾರೆ ಇವತ್ತು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.